ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರೋದೇನಂತಂದರೆ, ಸೊ ಯಾವ್ಯಾವ ರೀತಿಯ ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು, ಯಾವ್ಯಾವುದು ಬಾರ್ಡ್ ಐಟಮ್ಸ್ ಇನ್ಸೈಡ್ ದ ಎಕ್ಸಾಮಿನೇಷನ್ ಹಾಲ್ಸ್ ತೆಗೆದುಕೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಬಹಳ ಸಿಂಪಲ್ಲು, ನಿಮಗೆ ಏನು ಅವತ್ತಿನ ದಿವಸ ಎಕ್ಸಾಮ್ ಬರೆಯೋದಕ್ಕೆ ಬೇಕೋ ಅವನ್ನಷ್ಟೇ ತೊಗೊಂಡೋಗಿ. ಈವನ್ ರಿಮೆಂಬರ್, ನಿಮಗೆ ಪೆನ್ನು ಕೂಡ ಅವರೇ ಕೊಡ್ತಾರೆ, ಬಟ್ ಒಂದು 0.7 mm ಇರುವಂಥ ಪೆನ್ ತೊಗೊಂಡೋಗಿ. ಯಾಕಂದರೆ 0.5 ಅಂದರೆ ಬಹಳ ಸ್ಮಾಲ್ ಆಗಿಬಿಡ್ತದೆ, ಅಲ್ಲಿ ಮಾರ್ಕ್ ಮಾಡೋದಕ್ಕೆ ಟೈಮ್ ಬೇಕಾಗ್ತದೆ. 0.5 mm ಒಂದು ಬ್ಲ್ಯಾಕ್ ಕಲರ್ ಇಂಕ್ ಪೆನ್ನನ್ನು, ಅಂದರೆ ಬ್ಲ್ಯಾಕ್ ಕಲರ್ ಇಂಕ್ ಪೆನ್ನನ್ನು ತೊಗೊಂಡೋಗಿ. ಇಂಕ್ ಪೆನ್ ತೊಗೊಂಡು ಹೋಗಬೇಡಿ, ಬಾಲ್ ಪಾಯಿಂಟ್ ಪೆನ್ನನ್ನು ಬ್ಲ್ಯಾಕ್ ಕಲರ್ ತೊಗೊಂಡೋಗಿ. ಒಂದೊಮ್ಮೆ ಅವರೇನಾದರೂ ಪೆನ್ ಕೊಡ್ತಾರೆ, ಡೆಫಿನೆಟ್ಲಿ ಕೊಡ್ತಾರೆ. ಕೊಡಲಿಲ್ಲ ಅಂತಂದರೆ, ಅಥವಾ ಅಲ್ಲಿ ಕೊಟ್ಟಿರೋದು ಅದು ಬಹಳ ಸ್ಮಾಲ್ ಇತ್ತು ಅಂತಂದರೆ, ನೀವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ಅಷ್ಟೇ. ಸೊ ಎಲ್ಲರಿಗೂ ಒಂದೇ ರೀತಿ ಪೆನ್ನನ್ನು ಕೊಡ್ತಾರೆ, ಒಳ್ಳೆ ಪೆನ್ನನ್ನೇ ಕೂಡ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಸೊ ಹಾಗಾದರೆ ಯಾವ್ಯಾವ ಒಂದು ಮಟೀರಿಯಲ್ ಇದರಲ್ಲಿ ಅಲೋವಿಲ್ಲ, ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲ ಎಕ್ಸಾಮಿನೇಷನ್ಗೂ ಕೂಡ ಈ ಒಂದಷ್ಟು ಐಟಮ್ಸ್ಗಳು ಇರೋದಿಲ್ಲ. ಆದರೂ ಕೂಡ ಇನ್ನೊಂದು ಸಾರಿ ನಿಮ್ಮ ಕಿವಿ ಮೇಲೆ ಇದು ಬೀಳಲಿ ಅಂತ ಅಷ್ಟೇ. ಓಕೆ, ಎನಿ ಐಟಮ್ಸ್ ಲೈಕ್ ಟೆಕ್ಸ್ಚುಯಲ್ ಮೆಟೀರಿಯಲ್ ಆಗಿರ್ಬೋದು, ಪ್ರಿಂಟೆಡ್ ಆರ್ ರಿಟರ್ನ್ ಏನಾದರೂ ಇರಲಿ, ಬಿಟ್ಸ್ ಆಫ್ ಪೇಪರ್ಸ್ ಇರ್ಬೋದು, ಜಾಮೆಟ್ರಿ, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್, ಕ್ಯಾಲ್ಕುಲೇಟರ್, ಪೆನ್, ಸ್ಕೇಲ್. ನೋಡಿ, ಪೆನ್ನು ಕೂಡ ಅಲೋವಿಲ್ಲ, ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಅವರೇ ಕೊಡ್ತಾರೆ. ಸ್ಕೇಲ್, ರೈಟಿಂಗ್ ಪ್ಯಾಡ್, ಪೆನ್ ಡ್ರೈವ್, ಇರೇಸರ್, ಕ್ಯಾಲ್ಕುಲೇಟರ್, ಲಾಗ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್, ಸ್ಕ್ಯಾನರ್, ಎನಿಥಿಂಗ್. ಮೊಬೈಲ್ ಅಂತೂ ಅಲೋವೇ ಇಲ್ಲ. ಯಾವುದೇ ರೀತಿಯ, ನಿಮ್ಮ ವಾಚ್ ಕೂಡ ಅಲೋ ಇರೋದಿಲ್ಲ, ಗೊತ್ತಿರಲಿ. ಓಕೆ, ವಾಚ್ ಅಲೋ ಇಲ್ಲ. ಯಾವುದೇ ರೀತಿ ನಿಮ್ಮ ತಲೆಯಲ್ಲಿ ಗರ್ಲ್ಸ್ ಕ್ಲಿಪ್ ಕೂಡ ಅಲೋ ಇರೋದಿಲ್ಲ, ಏನೂ ಅಲೋ ಇರೋದಿಲ್ಲ. ಓಕೆ, ಸೊ ಅವತ್ತಿನ ದಿವಸ ನೀವು ಸಾಧುವಿನ ರೀತಿ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕು, ಸನ್ಯಾಸಿಯ ರೀತಿ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕು. ಯಾವುದೇ ರೀತಿ ಬಂಗಾರವನ್ನು ಹಾಕ್ಕೊಂಡು ಹೋದೆ, ಬ್ರೇಸ್ಲೆಟ್ ಹಾಕ್ಕೊಂಡು ಹೋದೆ, ಚೈನ್ ಹಾಕ್ಕೊಂಡು ಹೋದೆ, ಸೊ ಆ ಕಡ್ಗ ಹಾಕ್ಕೊಂಡು ಹೋದೆ, ಏನೂ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲವನ್ನ ಮನೆಯಲ್ಲೇ ಬಿಟ್ಟು, ಎಲ್ಲವನ್ನ ಸಬ್ಜೆಕ್ಟನ್ನು ತಲೆಯಲ್ಲಿ ತುಂಬಿಕೊಂಡು ಸಾಧುವಿನ ರೀತಿಯಲ್ಲಿ, ಸನ್ಯಾಸಿಯ ರೀತಿಯಲ್ಲಿ ಎಕ್ಸಾಮಿನೇಷನ್ ಹಾಲಿಗೆ ಹೋಗಿ. ಸೊ ದ್ಯಾಟ್ ಇಸ್ ದ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಆನ್ ದಟ್ ಡೇ. ದೆನ್ ಎನಿ ಕಮ್ಯುನಿಕೇಷನ್ ಡಿವೈಸಸ್ ಲೈಕ್ ಮೊಬೈಲ್ ಫೋನ್, ಬ್ಲೂಟೂತ್, ಇಯರ್ಫೋನ್, ಮೈಕ್ರೋಫೋನ್, ಪೇಜರ್, ಹೆಲ್ತ್ ಬ್ಯಾಂಡ್, ಎನಿಥಿಂಗ್, ಯಾವುದೇ ರೀತಿದು ನಿಮಗೆ ಅಲೋ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಇನ್ನು ಅದರ್ ಐಟಮ್ಸ್ ಲೈಕ್ ವಾಲೆಟ್ ಇರ್ಬೋದು, ಗಾಗಲ್ಸ್, ಹ್ಯಾಂಡ್ ಬ್ಯಾಗ್, ಬೆಲ್ಟ್, ಕ್ಯಾಪ್, ನಥಿಂಗ್ ಈಸ್ ಅಲೋಡ್. ನೀವೇನಾದರೂ ಸ್ವಲ್ಪ ದೂರದಿಂದ ಬರ್ತಾ ಇದ್ದರೆ ಒಂದು 100 ರೂಪಾಯಿ 200 ರೂಪಾಯಿ ಕಿಶಿಯಲ್ಲಿ ಇಟ್ಕೊಂಡು ಹೋಗಿ ಅಷ್ಟೇ. ಅದು ಬಿಟ್ಟರೆ ವ್ಯಾಲೆಟ್ ಅಲೋ ಇರೋದಿಲ್ಲ. ಸರ್, ನಾನು ಗಾಡಿ ಚಾವಿ ತೊಗೊಂಡು ಬಂದಿದ್ದೀನಿ, ಗಾಡಿ ಚಾವಿ ಇಟ್ಕೋತೀನಿ, ವ್ಯಾಲೆಟ್ ಒಳಗೆ ಇಲ್ಲ, ಅಲೋವಿಲ್ಲ. ಓಕೆ, ಸೊ ಅದಕ್ಕೆ ಹಾಗೇನಾದರೂ ಇದು ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಹೋಗಿ, ಅವರು ಒಂದು 3 ತಾಸು 20 ನಿಮಿಷ ಹೊರಗಡೆ ಕುತ್ಕೊಂಡಿರಲಿ. ಓಕೆ, ನೀವು 2 ವರ್ಷ ಕುತ್ಕೊಂಡು ಓದಿದ್ದೀರಂತೆ, ಅವರಿಗೊಂದು 4 ತಾಸು ಹೊರಗಡೆ ಕಾಯೋದಕ್ಕಾಗೋದಿಲ್ವಾ? ಸೊ ಅವತ್ತೊಂದು ದಿವಸ ಹೇಗಾದರೂ ಸಂಡೇ ಇದೆ, ಕರ್ಕೊಂಡು ಹೋಗಿ ಹೊರಗಡೆ ವೇಟ್ ಮಾಡಲಿ. ಓಕೆ, ಸೊ ಎನಿ ವಾಚ್, ರಿಸ್ಟ್ ವಾಚ್, ಬ್ರಾಸ್ಲೆಟ್, ಕ್ಯಾಮ್ರಾ, ಎನಿಥಿಂಗ್ ಈಸ್ ನಾಟ್ ಅಲೋಡ್. ಎನಿ ಆರ್ನಮೆಂಟ್, ಮೆಟಾಲಿಕ್ ಐಟಮ್ಸ್, ನೋಡಿ ಆರ್ನಮೆಂಟ್ ಯಾವುದು ಬೇಡ, ಹೇಳಿದ್ನಲ್ಲ ಸಾಧುವಿನ ರೀತಿ ಯಾವುದು ಬೇಡ. ಎನಿ ಫುಡ್ ಐಟಮ್ಸ್, ಓಪನ್ಡ್ ಆರ್ ಪ್ಯಾಕ್ಡ್, ವಾಟರ್ ಬಾಟಲ್ ಎಕ್ಸೆಟ್ರಾ, ಯಾವುದನ್ನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಇನ್ನೇನು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ಬಿಡಬಹುದು. ಓಕೆ, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ಬಿಡಬಹುದು, ಬಟ್ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಯಾವುದೇ ರೀತಿ ರ್ಯಾಪರ್ಸ್ ಇರಬಾರ್ದು ಅನ್ನೋದು ಗೊತ್ತಿರಲಿ. ಎನಿ ಅದರ್ ಐಟಮ್ ವಿಚ್ ಕುಡ್ ಬಿ ಯೂಸ್ಡ್ ಫಾರ್ ಅನ್ಫೇರ್ ಮೀನ್ಸ್ ಬೈ ಹೈಡಿಂಗ್ ದ ಕಮ್ಯುನಿಕೇಷನ್ ಡಿವೈಸಸ್ ಲೈಕ್ ಮೈಕ್ರೋ ಚಿಪ್, ಕ್ಯಾಮ್ರಾ, ಬ್ಲೂಟೂತ್ ಡಿವೈಸ್ ಎಕ್ಸೆಟ್ರಾ ಗೊತ್ತಿರಲಿ. ಒಂದಷ್ಟು ಜನ ವಿದ್ಯಾರ್ಥಿಗಳು ಏನೋ ಅಂದರೆ ಒಂದು 4 ಮಾರ್ಕ್ಸ್ ಜಾಸ್ತಿ ತೆಗೋಬೇಕು ಅನ್ನೋದು ಆಸೆಯಿಂದ ಸೊ ಇವನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಇಡೀ ತಮ್ಮ ಜನ್ಮದಲ್ಲಿ ನೀಟ್ ಎಕ್ಸಾಮಿನೇಷನ್ ಬರೀದೇ ಇರೋ ಹಾಗೆ ಮತ್ತು ಜೈಲಿಗೆ ಹೋಗೋ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂಥವು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಅ ಬೋರ್ಡ್ ಎಕ್ಸಾಮ್, ರಿಮೆಂಬರ್, ಇಟ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಇದರಲ್ಲಿ ನಿಮಗೆ ಕಾಪಿ ಮಾಡೋದಕ್ಕೆ ಯಾವ ಅವಕಾಶವೂ ಇರೋದಿಲ್ಲ. ಯಾಕಂದರೆ ವರ್ಷನ್ಸ್ ಆಫ್ ಪೇಪರ್ಸ್ಗಳು ಬೇರೆ ಬೇರೆ ರೀತಿ ಇರ್ತದೆ. ಆದ್ದರಿಂದ ಇದೇ ಕ್ವಶನ್ ಫಿಕ್ಸ್ ಇರ್ತದೆ ಅಂತೇಳಿ ನಾವು ಬರ್ಕೊಂಡು ಹೋಗೋದಕ್ಕೂ ಬರೋದಿಲ್ಲ, ಹೌದಾ? ಸೊ ಬೋರ್ಡ್ ಎಕ್ಸಾಮಲ್ಲಿ ಒಂದಷ್ಟು ಜನ ಬರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಆದರೆ ಇಲ್ಲಿ ಅದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ನೀವು ಏನೂ ಇಲ್ಲ, ಅವತ್ತಿನ ದಿವಸ ಬೆಳಗ್ಗೆ 2 ರಿಂದ 5:20 ತನಕ ಎಕ್ಸಾಮಿನೇಷನ್ ಇದೆ. ಸೊ ಆರಾಮ್ಸೆ ಬೆಳಗ್ಗೆ ಕೂಲಾಗಿರಿ, ಟಿಫಿನ್ ಮಾಡಿ, ಮಧ್ಯಾಹ್ನ ಊಟ ಸ್ವಲ್ಪ ಬೇಗ ಮಾಡಿ, 12 ಗಂಟೆಗೆ ಮಾಡಿಬಿಟ್ಟು ನಿಮ್ಮ ಸೆಂಟರ್ ದೂರ ಇದ್ದರೆ ಬೇಗನೆ ಬಿಡಿ ಮನೆಯಿಂದ. ಸೊ ಸೆಂಟರ್ ಏನಾದ್ರು ಹತ್ತಿರ ಇದ್ದರೆ ಸೊ ಸ್ವಲ್ಪ 1:30 ಹೀಗೆ ಬಿಟ್ಟರು ಕೂಡ ನಡೀತದೆ. ಓಕೆ, ಸೊ ಈಗ ಕೊರೋನಾ ಇಲ್ಲದೆ ಇರೋದ್ರಿಂದ ನಿಮ್ಮನ್ನು ಅಷ್ಟೊಂದು ಕ್ರಾಸ್ ಚೆಕ್ ಮಾಡೋದು ಅಥವಾ ಫ್ರಿಸ್ಕಿಂಗ್ ಮಾಡೋದು ಅಂತಹ ಅವಶ್ಯಕತೆ ಅಲ್ಲಿಯೂ ಕೂಡ ಇರೋದಿಲ್ಲ. ಬಟ್ ನಿಮ್ಮ ಟೈಮನ್ನು ಕೇರ್ ತಗೊಳ್ಳಿ. ಯಾಕಂದರೆ ನೀವು ಬೆಂಗಳೂರು ಅಂತ ಸಿಟಿಯಲ್ಲಿದ್ದಾಗ ನಿಮ್ಮ ಸೆಂಟರ್ 10 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ದೂರ ಇದ್ದರೂ ಕೂಡ ನೀವು 3-4 ತಾಸು ಮುಂಚೆ ಬಿಡಬೇಕಾಗ್ತದೆ. ಯಾಕಂದರೆ ಟ್ರಾಫಿಕ್ ಇರ್ತದೆ, ಸಂಡೇ ಇರ್ತದೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈಗ ಚುನಾವಣೆ ನಡೀತಾ ಇದೆ, ಹೌದಾ? ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ. ಎಲೆಕ್ಷನ್ ಕ್ಯಾಂಪೇನಿಗೋಸ್ಕರ ಸೊ ರೋಡನ್ನೇ ಬಂದ್ ಮಾಡಿಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡುವಂಥ ನಮ್ಮ ರಾಜಕೀಯ ಪುಡಾರಿಗಳಿರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ನೀವು ನಿಮ್ಮ ಟೈಮನ್ನು ಮ್ಯಾನೇಜ್ಮೆಂಟನ್ನು ನೀವು ನೋಡ್ಕೋಬೇಕಾಗ್ತದೆ. ಸೊ ಆದಷ್ಟು ಬೇಗ ಮನೆಯಿಂದ ಬಿಡಿ. ಸೊ ಅಲ್ಲೇ ಸೆಂಟರ್ ಹತ್ರ 1:30 ಅಥವಾ 1 o'clock ಹೋಗಿಬಿಟ್ಟು ವೇಟ್ ಮಾಡಿ, ಅಲ್ಲೇ ಬೇಕಾದ್ರೆ ಕುತ್ಕೊಂಡು ಓದಿ ಹೊರಗಡೆ. ಓಕೆ, ಸೊ ಅದನ್ನು ಬಿಟ್ಟು ನೀವು 1 ತಾಸು ಇದ್ದಾಗ, ಅರ್ಧ ತಾಸು ಇದ್ದಾಗ, 10 ಕಿಲೋಮೀಟರ್ ಇದ್ದಾಗ ಹೋಗಿ ಹರಿಬರಿಯಲ್ಲಿ ಹೋದಾಗ ನಿಮಗೆ ಟೆನ್ಷನ್ ಆಗ್ತದೆ. ಓಕೆ, ಅವತ್ತಿನ ದಿವಸ ಯಾವುದೇ ರೀತಿ ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಪೇರೆಂಟ್ಸಿಗೂ ಕೂಡ ನನ್ನ ರಿಕ್ವೆಸ್ಟ್ ಅಂತಂದರೆ, ಸೊ ಅವತ್ತಿನ ದಿವಸ ಕಂಪ್ಲೀಟಾಗಿ ನೀವು ನಿಮ್ಮ ಸಮಯವನ್ನು ನಿಮ್ಮ ಮಗಳಿಗೋಸ್ಕರ ಮುಡಿಪಿಡಿ. ಸೊ ನಿಮ್ಮ ಟೈಮನ್ನು ನೋಡಿಕೊಂಡು ಸ್ವಲ್ಪ ಬೇಗ ಅವ್ರನ್ನ ಕರ್ಕೊಂಡೋಗಿ, ಗಾಡಿ ಮೇಲೆ ಕರ್ಕೊಂಡೋಗಿ. ಸೊ ಇವನ್ನೆಲ್ಲ ಮಾಡಿ.
ದೆನ್ ನೋ ಅರೇಂಜ್ಮೆಂಟ್ ವಿಲ್ ಬಿ ಮೇಡ್ ಇಟ್ ದ ಸೆಂಟರ್ ಫಾರ್ ಕೀಪಿಂಗ್ ಎನಿ ಆರ್ಟಿಕಲ್ ಐಟಮ್ ಬಿಲಾಂಗಿಂಗ್ಸ್ ಟು ದ ಕ್ಯಾಂಡಿಡೇಟ್ಸ್. ಗೊತ್ತಿರಲಿ ಯಾವುದೇ ರೀತಿ ಆರ್ಟಿಕಲ್, ಸರ್ ಮೊಬೈಲ್ ತೊಗೊಂಡೋದೆ ಇಲ್ಲೇ ಹೊರಗಿಡ್ತೀನಿ ನೀವು ಕಾಯ್ತಾ ಇರಿ ಅಂದರೆ ಯಾರು ಕಾಯ್ತಾ ಇರೋದಿಲ್ಲ, ಗೊತ್ತಿರಲಿ. ಕ್ಯಾಂಡಿಡೇಟ್ಸ್ ವೇರಿಂಗ್ ಆರ್ಟಿಕಲ್ಸ್ ಆರ್ ಆಬ್ಜೆಕ್ಟ್ಸ್ ಆಫ್ ಫೇತ್ ಅಂದರೆ ಕಸ್ಟಮರಿ, ಕಲ್ಚರಲ್, ರಿಲಿಜಿಯಸ್ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಆಲ್ರೆಡಿ ಮೆನ್ಷನ್ ಮಾಡಿರ್ತೀರಿ, ಹೌದಾ? ಸೊ ಹಾಗೇನಾದರೂ ಇದ್ದರೆ ನೀವು 2 hours ಬಿಫೋರ್ ದ ಲಾಸ್ಟ್ ರಿಪೋರ್ಟಿಂಗ್ ಟೈಮ್ ನೀವು ಅಲ್ಲಿ ಇರಬೇಕಾಗ್ತದೆ. ಯಾಕಂದರೆ ನಿಮ್ಮನ್ನು ಕಂಪ್ಲೀಟಾಗಿ ಫ್ರಿಸ್ಕಿಂಗ್ ಮಾಡ್ತಾರೆ. ಸೊ ನೀವೇನಾದರೂ ರಿಲಿಜಿಯಸ್ ಕಸ್ಟಮರಿ ಕ್ಲಾತ್ಸನ್ನು ಹಾಕ್ಕೊಂಡು ಹೋದ್ರಿ ಅಂತಂದರೆ, ಸೊ ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ, ಬಟ್ ಹಾಕ್ಕೊಂಡು ಹೋದರೆ ಅದನ್ನು ಕಂಪ್ಲೀಟಾಗಿ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಅಲೋ ಮಾಡ್ತಾರೆ. ಅದಕ್ಕಾಗಿ ಹೇಳ್ತಾ ಇರೋದು 2 ತಾಸು ಮುಂಚೆ ಹೋಗಬೇಕಾಗ್ತದೆ. So if upon screening it is discovered that any candidate is actually carrying a suspected device within such time of faith, she may be asked not to take into the examination hall. ಗೊತ್ತಿರಲಿ. ಅಂದರೆ ಏನಾದರೂ ಸಿಕ್ತು ಅಂತ ಅಂದರೆ, ಏನಾದರೂ ಕ್ಲಿಪ್ ಸಿಕ್ತು, ಏನೇ ಇದ್ದರೂ ಕೂಡ ಯಾವುದನ್ನು ಎಕ್ಸಾಮಿನೇಷನ್ ಹಾಲಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಿಮಗೆ ಅವಕಾಶ ಮಾಡೋದಿಲ್ಲ. ಇನ್ನು ಡ್ರೆಸ್ ಕೋಡ್ ಏನಿರಬೇಕು? ಈ ಡ್ರೆಸ್ ಕೋಡ್ ಅನ್ನೋದು ಭಾರಿ ದೊಡ್ಡ ವಿಷಯ ಅನ್ನೋ ಹಾಗೆ ನಾವು ಟ್ರೀಟ್ ಮಾಡಿಬಿಡ್ತೀವಿ. ಅಂದರೆ ಬಹಳಷ್ಟು ಜನ ಯೂಟ್ಯೂಬರ್ಸ್ಗಳು ತಾಸುಗಟ್ಟಲೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಡ್ರೆಸ್ ಕೋಡ್ ಬಹಳ ಸಿಂಪಲ್ ವಿದ್ಯಾರ್ಥಿಗಳೇ. ಓಕೆ, ಮೊದಲನೇದಾಗಿ ಡ್ರೆಸ್ಸನ್ನು ನಿಮಗೆ ನಿಮ್ಮ ಕಾಲೇಜ್ ಯೂನಿಫಾರ್ಮ್ ಇದ್ದರೆ ಹಾಫ್ ತೋಳಿರೋ ಅಂಥದ್ದು ಅದನ್ನು ಹಾಕ್ಕೊಂಡು ಹೋಗ್ಬಿಡಿ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡ್ತದೆ. ಇಲ್ಲಪ್ಪ ಯೂನಿಫಾರ್ಮ್ ಇಲ್ಲ, ನಾನು ಲಾಂಗ್ ಟರ್ಮ್ ಇದ್ದೀನಿ, ಯೂನಿಫಾರ್ಮ್ ಇಲ್ಲ, ಸಣ್ಣದಾಗಿಬಿಟ್ಟಿದೆ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅಂಥ ಕೇಸಲ್ಲಿ ಸಿಂಪಲ್ ಆದ ಒಂದು ಶರ್ಟ್, ಓಕೆ, ಈಗ ನಾನು ಹಾಕ್ಕೊಂಡಿದ್ದೀನಿಲ್ಲ, ಸಿಂಪಲ್ ಆದ ಶರ್ಟ್, ಒಂದು ಸಿಂಪಲ್ ಆದ ಪ್ಯಾಂಟ್, ಅದು ಕೂಡ ಬಹಳ ಲೂಸ್ ಇರುವಂಥ ಶರ್ಟು, ಲೂಸ್ ಇರುವಂಥ ಪ್ಯಾಂಟ್ ಅಲ್ಲ. ಸೊ ಆರಾಮ್ಸೆ ಫಿಟ್ ಆಗುವಂಥ ಶರ್ಟ್ ಮತ್ತು ಪ್ಯಾಂಟ್. ಈವನ್ ನೈಟ್ ಪ್ಯಾಂಟ್ ಹಾಕ್ಕೊಂಡು ಹೋದ್ರು ಕೂಡ ಯಾರೂ ಕೇಳೋದಿಲ್ಲ. ಬರ್ಮುಡ ಹಾಕೊಂಡು ಹೋಗ್ಬಿಟ್ರೆ ಒಳಗೆ ಬಿಡೋದಿಲ್ಲ. ಸೊ ನೈಟ್ ಪ್ಯಾಂಟ್ ಹಾಕ್ಕೊಂಡು ಹೋದ್ರು ಕೂಡ ಏನು ಯಾರೂ ಕೇಳೋದಿಲ್ಲ. ಅದರ ಕೆಳಗಡೆ ಶೂ ಬೇಡ, ಚಪ್ಪಲಿ ಬೇಡ, ಅಂದರೆ ಶೂ ಬೇಡ ಮತ್ತು ಸಾಕ್ಸ್ ಬೇಡ, ಒಂದು ಸಿಂಪಲ್ ಸ್ಲಿಪ್ಪರನ್ನು ಹಾಕ್ಕೊಂಡೋಗಿ, ಸಿಂಪಲ್ ಸ್ಲಿಪ್ಪರನ್ನು ಹಾಕ್ಕೊಂಡೋಗಿ ಅಷ್ಟೇ. ಇನ್ನು ಗರ್ಲ್ಸ್ ಸಿಂಪಲ್ ಸಲ್ವಾರ್ ಕಮೀಸ್, ನಿಮ್ಮ ಚುಡಿದಾರ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಕ್ಕೊಂಡೋಗಿ. ಸೊ ಆದರೆ ಹಾಫ್ ತೋಳಿರಬೇಕು, ಫುಲ್ ತೋಳಿರಬಾರ್ದು. ಓಕೆ, ಯಾವುದೇ ರೀತಿ ಜಗಮಗಿಸುವಂತಹ ಶರ್ಟ್ಸ್ಗಳನ್ನು, ಪ್ಯಾಂಟ್ಸ್ಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಓಕೆ, ಯಾಕಂತಂದರೆ ನಾವು ಹೊರಟಿರೋದು ಎಕ್ಸಾಮಿನೇಷನ್ ಬರೆಯೋದಕ್ಕೆ, ನಾವು ಹೊರಟಿರೋದು ಮದುವೆ ಮನೆಗಲ್ಲ. ಆರ್ನಮೆಂಟ್ಸ್ ಏನಾದರೂ ಇದ್ದರೆ, ನಿಮ್ಮ ಕತ್ತಿನ ಸರ ಇರ್ಬೋದು, ಏನೇ ಇರ್ಬೋದು, ತೆಗೆದಿಟ್ಟು ಹೋಗಿ. ಓಕೆ, ಸೊ ಈವನ್ ಅವರಿಗೆ ಡೌಟ್ ಬಂದರೆ ನೀವು ಹಾಕ್ಕೊಂಡಿರುವಂಥ ಮೂಗ್ಬಟ್ಟನ್ನು ಕೂಡ ತೆಗೆಸಿಡ್ಬೋದು. ಓಕೆ, ಅಂತಹ ಒಂದು ರೈಟ್ಸ್ ಅವರಿಗಿದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಅವತ್ತಿನ ದಿವಸ ನಿಮ್ಮ ಮೈ ಮೇಲೆ ಯಾವುದೇ ರೀತಿ ಆಭರಣ ಬೇಡ. ಸೊ ತಲೆಯನ್ನು ಸಿಂಪಲ್ಲಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಕೊಂಡು ಹೋಗಿ. ಸೊ ಅದನ್ನು ಡಿಸೈನ್ ಮಾಡ್ಕೊಂಡು ಹೋದ್ರಿ, ಮಣಿಯೆಲ್ಲ ಹಾಕ್ಕೊಂಡು ಹೋದ್ರಿ, ಅದನ್ನೆಲ್ಲ ತೆಗೆಸಿ ಚೆಕ್ ಮಾಡ್ತಾರೆ. ಅದಕ್ಕೆ ಅವೆಲ್ಲ ಟೆನ್ಷನ್ನೇ ಬೇಡ. ಓಕೆ, ಕ್ಲಿಪ್ಸ್ಗಳನ್ನು ಅವತ್ತಿನ ಒಂದು ದಿವಸ ಅವಾಯ್ಡ್ ಮಾಡಿ, ಕ್ಲಿಪ್ಸ್ಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ನಾನು ಹೇಳಿದ್ನಲ್ಲ, ಅವತ್ತು ನೀವು ಮದುವೆ ಮನೆಗೆ ಹೊರಟಿಲ್ಲ, ಹೌದಾ? ಸಿಂಪಲಾಗಿ ಎಕ್ಸಾಮಿನೇಷನ್ ಹಾಲಿಗೆ ಹೊರಟಿದ್ರಿ, ಸಿಂಪಲ್ಲಾಗಿ ಹೋಗಿ. ಯಾರಾದರೂ ನಿಮಗೆ ಪರಿಚಯದವರು, ರಿಲೇಷನ್ಸ್ಗಳು ಕೇಳಿದರೆ ನೀನು ಯಾರಂತ ಕೇಳ್ಬೋದು, ಯಾಕಂದರೆ ಮೇಕಪ್ ಏನೂ ಇರೋದಿಲ್ಲ. ಆದರೂ ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಬರೆಯೋಕ್ಕೆ ಹೋಗಿರೋದು ಎಕ್ಸಾಮ್ ಮುಗಿದ ಮರುದಿನ ಮೇಕಪ್ ಹಾಕ್ಕೊಂಡು ಇಡೀ ಊರು ತುಂಬ ಅಡ್ಡಾಡೋಣಂತೆ, ಎಲ್ಲ ರಿಲೇಷನ್ ಮನೆಗೆ ಹೋಗಿ ಬರೋಣಂತೆ. ಬಟ್ ಅವತ್ತಿನ ದಿವಸ ಸಿಂಪಲ್ಲಾಗಿ ಎಕ್ಸಾಮಿನೇಷನ್ ಹಾಲಿಗೆ ಹೋಗಿ. ಓಕೆ, ಸೊ ಇಲ್ಲಿ ಕೊಟ್ಟಿರೋದೇನೋ, ಲೈಟ್ ಕ್ಲಾತ್ಸ್ ವಿತ್ ಲಾಂಗ್ ಸ್ಲೀವ್ಸ್ ಆರ್ ನಾಟ್ ಪರ್ಮಿಟೆಡ್. ಭಾಳ ಸಿಂಪಲ್ಲು. ಲೈಟ್ ಕ್ಲಾತ್ಸ್ ಅಂದರೆ ಭಾಳ ಲೂಸ್ ಆಗಿರುವಂಥ ಕ್ಲಾತ್ಸ್ ಆಗಿರ್ಬೋದು, ಲಾಂಗ್ ಸ್ಲೀವ್ಸ್ ಆಗಿರ್ಬೋದು, ಯಾವುದೂ ಅಲೋ ಇರೋದಿಲ್ಲ. ಹಾಗೇನಾದರೂ ಹಾಕ್ಕೊಂಡು ಹೋದ್ರಿ ಅಂತಂದರೆ ಅಲ್ಲೇ ಸೆಂಟರ್ದಲ್ಲಿ ಒಬ್ಬನು ಸೊ ಈ ಕತ್ತರಿ ಇಟ್ಕೊಂಡು ಕೂತ್ಕೊಂಡಿರ್ತಾನೆ, ಸೀಸರ್ ಇಟ್ಕೊಂಡು ಕೂತ್ಕೊಂಡಿರ್ತಾನೆ, ಎಲ್ಲ ಕಟ್ ಮಾಡಿ ಹೋಗಿತಾರೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ candidates come in cultural customary dress at the examination center, they should report at least 1 hour before. ಏನಾದ್ರು ಕಲ್ಚರಲ್ ಡ್ರೆಸ್ ಇದ್ದರೆ ಅಥವಾ ಕಸ್ಟಮರಿ ಡ್ರೆಸ್ ಇದ್ದರೆ, ರಿಲಿಜಿಯಸ್ ಕಸ್ಟಮರಿ ಡ್ರೆಸ್ ಇದ್ದರೆ, ಓಕೆ, ಸೊ ಕಲ್ಚರಲ್ ಡ್ರೆಸ್ ಅಂದ್ರೆ ನಾನೀಗ ಸದ್ಯ ಮಧ್ಯ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚೆ ಮದುವೆ ಮುಗಿಸ್ಕೊಂಡು ಬಂದಿದ್ದೀನಿ ಸರ್, ನಾನು ಹಾಗೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀನಿ ಅಂದ್ರೆ ಬಿಡೋದಿಲ್ಲ. ಕಸ್ಟಮರಿ ಡ್ರೆಸ್ ಏನಾದರೂ ಇತ್ತು ಅಂತಂದರೆ ಇಟ್ ಈಸ್ ಅಲೋಡ್. ಓಕೆ, ಸೊ ಅದನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡಿ ಬಿಡ್ತಾರೆ. ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ವಿತ್ ಲೋ ಹೀಲ್ಸ್ ಆರ್ ಪರ್ಮಿಟೆಡ್, ಶೂಸ್ ಆರ್ ನಾಟ್ ಪರ್ಮಿಟೆಡ್. ಸೊ ಹೈ ಹೀಲ್ಸನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಲೋ ಹೀಲ್ಸ್, ಸಿಂಪಲ್ ಹವಾಯಿ ಚಪ್ಪಲ್ ಅಂತ ಹೇಳ್ತೀವಲ್ಲ ನಾವು, ಸೊ ಅದನ್ನು ಹಾಕ್ಕೊಂಡು ಹೋಗಿ, ದ್ಯಾಟ್ ಈಸ್ ಇನಫ್. ಇನ್ನು ಇನ್ ಕೇಸ್ ಆಫ್ ಎನಿ ಡಿವಿಯೇಷನ್ ರಿಕ್ವೈರ್ಡ್ ಡ್ಯೂ ಟು ಅನ್ಅವಾಯ್ಡೇಬಲ್ ಮೆಡಿಕಲ್ ಸರ್ಕಮ್ಸ್ಟೆನ್ಸಸ್, ಸ್ಪೆಸಿಫಿಕ್ ಅಪ್ರೂವಲ್ ಆಫ್ NTA ಮಸ್ಟ್ ಬಿ ಟೇಕನ್ ಬಿಫೋರ್ ದ ಅಡ್ಮಿಟ್ ಕಾರ್ಡ್ ಈಸ್ ಇಶ್ಯೂಡ್. ಇನ್ನೇನಾದರೂ ಸ್ಪೆಷಲ್ ರಿಕ್ವೈರ್ಡ್ ಅನ್ಅವಾಯ್ಡೇಬಲ್ ಸರ್ಕಮ್ಸ್ಟೆನ್ಸಸ್ ಇರ್ತದೆ, ಮೆಡಿಕಲ್ ರೀಸನ್ಸ್ಗಳಿರ್ತದೆ, ಅಂಥ ಕೇಸಲ್ಲಿ ನೀವು ಮೊದಲೇ ಅಡ್ಮಿಟ್ ಕಾರ್ಡ್ ಬರೋದಕ್ಕಿಂತ ಮೊದಲೇ NTA ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಸೊ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಅದನ್ನು ಮೆನ್ಷನ್ ಮಾಡಿಬಿಡ್ತಾರೆ. ಅಂಥ ಒಂದು ಪ್ರೊವಿಷನ್ ಅವರು ಕೊಟ್ಟಿದ್ದಾರೆ, ಅದನ್ನು ಕೇರ್ ತೊಗೊಳ್ಳಿ. ಓಕೆ, ನಿಮಗೇನಾದರೂ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ ಏನಾದರೂ ಬೇಕಾಗಿತ್ತು, ಹಾಗೇನಾದರೂ ತೊಗೊಂಡು ಹೋಗಲೇಬೇಕು ಅಂತ ಇದ್ದರೆ, ರೈಟ್, ಇಟ್ ಈಸ್ ಡಿಸೈಡ್ ದ್ಯಾಟ್ ದ ಕ್ಯಾಂಡಿಡೇಟ್ ಫಾಲೋ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ NTA ಸ್ಟ್ರಿಕ್ಟ್ಲಿ. ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಎಕ್ಸಾಮಿನೇಷನ್ ಸಿಂಪಲ್ ಆಗಿ ಯಾರಿಗೆ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಆಗಬೇಕು ಅಂತಂದರೆ, ಸೊ ಡ್ರೆಸ್ ಕೋಡ್ ಇಂಪಾರ್ಟೆಂಟ್. ಓಕೆ, ಡ್ರೆಸ್ ಕೋಡಲ್ಲಿ ಏನು ಮಾಡಿ, ನಾನು ಹೇಳಿದಾಗೆ ಸಿಂಪಲ್ ಡ್ರೆಸ್, ಒಂದು ಶರ್ಟ್, ಒಂದು ಪ್ಯಾಂಟ್ ಹಾಕ್ಕೊಂಡು ಹೋಗಿ. ಅದು ಗರ್ಲ್ಸ್ ಇರಲಿ, ಬಾಯ್ಸ್ ಇರಲಿ. ಯೂನಿಫಾರ್ಮ್ ಇದ್ದಂದರೆ ಬೆಸ್ಟ್ ಆಪ್ಷನ್, ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿಬಿಡಿ. ಸೊ ಯಾವುದೇ ರೀತಿ ಸ್ಟೈಲ್ ತಲೆಯಲ್ಲೂ ಬೇಡ, ಕುತ್ತಿಗೆಯಲ್ಲೂ ಬೇಡ, ಕೈಯಲ್ಲೂ ಬೇಡ, ಏನೂ ಬೇಡ. ಒಂದು ಪೆನ್ನನ್ನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ಎಲ್ಲ ತಲೆ ಒಳಗೆ ತುಂಬ್ಕೊಂಡು ಹೋಗಿ, ನಾಟ್ ಮೈ ಮೇಲೆ. ಓಕೆ, ಸೊ ಒಂದು ಸಿಂಪಲ್ ಚಪ್ಪಲ್ ಹಾಕ್ಕೊಂಡು ಹೋಗಿ,
ಸ್ಯಾಂಡಲ್ಸ್ ಹಾಕ್ಕೊಂಡೋಗಿ, ನಥಿಂಗ್ ಬಟ್ ಹೈ ಹೀಲ್ಡ್ ಅಲೋವ್ ಇರೋದಿಲ್ಲ, ಲೋ ಹೀಲನ್ನು ಹಾಕ್ಕೊಂಡೋಗಿ. ಸೊ ಇದಾದಮೇಲೆ ಪೇರೆಂಟ್ಸ್ ಏನೇನೆಲ್ಲ ಕೇರ್ ತೊಗೋಬೇಕು, ಪೇರೆಂಟ್ಸ್ ಪಾರ್ಟು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಕ್ಸಾಮಿನೇಷನ್ ಅವನು ಬರೀತಾನೆ ಅಂತಂದರೆ 1:30 ಒಳಗಡೆ ಆ ವಿದ್ಯಾರ್ಥಿಯನ್ನು ಎಕ್ಸಾಮಿನೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಪೇರೆಂಟ್ಸ್ದಾಗಿರ್ತದೆ. ಓಕೆ, ಸೊ ಕೆಲವೊಂದು ಕೇಸಲ್ಲಿ ವಿದ್ಯಾರ್ಥಿಗಳು ಹೋಗ್ತಾರೆ, ಬಟ್ ದೂರ ಇದ್ದಾಗ ಪೇರೆಂಟ್ಸ್ಗಳು ಅವ್ರನ್ನ ಅಸಿಸ್ಟ್ ಮಾಡಿದರೆ ಅವರಿಗೊಂದು ಕಾನ್ಫಿಡೆನ್ಸ್ ಬರ್ತದೆ ಅನ್ನೋದಕ್ಕೆ. ಸೊ ಅದಾದಮೇಲೆ ಇಲ್ಲಿ ಪೇರೆಂಟ್ಸಿಗೂ ಕೂಡ ಕೊಟ್ಟಿದ್ದಾರೆ ಏನೇನು ಆಗಬಾರ್ದು, ಯಾವ ರೂಲ್ಸನ್ನು ಫಾಲೋ ಮಾಡಬೇಕು ಸ್ಟೂಡೆಂಟ್ಸ್ಗಳು, ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಹೇಳಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಏನೇನು ತೊಗೊಂಡು ಹೋಗಬೇಕು, ಸೊ ನೋಡಿ ಏನೇನು ತೊಗೊಂಡು ಹೋಗಬೇಕು ಅಂದರೆ ಅಡ್ಮಿಟ್ ಕಾರ್ಡ್ ಅಲಾಂಗ್ ವಿತ್ ದ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಟು ಅಫಿಕ್ಸ್ ಆನ್ ಇಟ್. ಸೊ ಅಡ್ಮಿಟ್ ಕಾರ್ಡಲ್ಲಿ ನಿಮ್ಮ ಫೋಟೋ ಬಂದಿರ್ತದೆ, ಬಟ್ ಅದರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೊ ಒಂದರ ಬದಲು ಒಂದು 2-3 ತೊಗೊಂಡು ಹೋಗಿ. ಓಕೆ, ಯಾಕಂದ್ರೆ ಮುಂದಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ಗಮ್ ಹಚ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಯಿತು, ಹೊರದೋಯ್ತು, ಬೇಡ ಒಂದು 2-3 ತೊಗೊಂಡು ಹೋಗಿ. ಇನ್ನು 1 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಈಸ್ ಟು ಬಿ ಅಫಿಕ್ಸ್ಡ್ ಆನ್ ದ ಅಟೆಂಡೆನ್ಸ್ ಶೀಟ್. ಅದಕ್ಕೆ ಹೇಳಿದ್ದು, ಒಂದು ಪಾಸ್ಪೋರ್ಟ್ ಸೈಜು ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಟೆಂಡೆನ್ಸ್ ಶೀಟಲ್ಲಿ ಹಂಚೋದಕ್ಕೆ ಬೇಕಾಗ್ತದೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗಬೇಕು. ಇನ್ನು 3ನೇದಾಗಿ ವ್ಯಾಲಿಡ್ ಒರಿಜಿನಲ್ ಐಡೆಂಟಿಟಿ ಪ್ರೂಫ್ ತೊಗೊಂಡು ಹೋಗಬೇಕು. ಸೊ ಅಂದರೆ ನೀವು ಯಾವ ಐಡೆಂಟಿಟಿ ಪ್ರೂಫನ್ನು ನಿಮ್ಮ ಒಂದು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಆಧಾರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿರ್ತಾರೆ 90%. ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. ಜೆರಾಕ್ಸ್ ತೊಗೊಂಡೋದೆ, ಅಟೆಸ್ಟೆಡ್ ತೊಗೊಂಡೋದೆ ನಡೆಯೋದಿಲ್ಲ. ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. PWDB ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅದನ್ನು ತೊಗೊಂಡು ಹೋಗಬೇಕು, ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ. ಸೊ ಇಫ್ ಅಪ್ಲಿಕೇಬಲ್. ಇನ್ನು 1 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೇಳಿದ್ದೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಲ್ಲೂ ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಅದ್ರ ಜೊತೆಗೆ ಒಂದು 5-6 ಫೋಟೋ ಇಟ್ಕೊಂಡಿರಿ ಅಂತೇಳಿ. ಸೊ ಅದರಲ್ಲಿ ಒಂದು ಫೋಟೋಗ್ರಾಫ್ ಅಂದರೆ ಇಲ್ಲಿ ಯಾವುದು ನೀವು ಅಲ್ಲಿ ಕೊಟ್ಟಿದ್ದೀರಿ, ಎಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ಕೊಟ್ಟಿದ್ದೀರಿ, ಅದನ್ನೇ ತೊಗೊಂಡು ಹೋಗಬೇಕು. ಸೊ 1 ಪೋಸ್ಟ್ ಕಾರ್ಡ್ ಸೈಜ್ ಕಲರ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡೇ ಬೇಕು. ಸೊ 4x6 ವೈಟ್ ಬ್ಯಾಕ್ಗ್ರೌಂಡೇ ಬೇಕಾಗ್ತದೆ. ಸೊ ದ್ಯಾಟ್ ಶುಡ್ ಬಿ ಪೇಸ್ಟೆಡ್ ಆನ್ ದ ಪ್ರೊಫಾರ್ಮಾ ಡೌನ್ಲೋಡೆಡ್. ಅಡ್ಮಿಟ್ ಕಾರ್ಡ್ ಜೊತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಾಗ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಅಡ್ಮಿಟ್ ಕಾರ್ಡಲ್ಲಿ ಒಂದು ಕಾಲಮನ್ನು ಕೊಟ್ಟಿರ್ತಾರೆ, ಒಂದು ಪೇಜನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಈ ಒಂದು ಫೋಟೋವನ್ನು ಹಚ್ಚೋದಕ್ಕೆ ಒಂದು ಪರ್ಫಾರ್ಮನ್ನು ಕೊಟ್ಟಿರ್ತಾರೆ, ಒಂದು ಪ್ಲೇಸನ್ನು ಬಿಟ್ಟಿರ್ತಾರೆ. ಆ ಪ್ಲೇಸಲ್ಲಿ ಈ ಒಂದು ಫೋಟೋವನ್ನು ಹಚ್ಚಬೇಕು. ಸೊ ಹಚ್ಚೋದರ ಜೊತೆಗೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಕೂಡ ಹೋಗಿ. ನೀವು ಹಚ್ಚಿರೋದೇನಾದ್ರು ರಾಂಗ್ ಆಯಿತು, ಈ ರೀತಿ ಹಚ್ಚಬೇಕಿತ್ತು ಅಂತಂದರೆ ಅದು ಒಂದು ಇರಲಿ ಅಂತ ಅನ್ನೋದಕ್ಕೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್. ಸೊ ಇದರಲ್ಲಿ ಪೆನ್ ಅವಶ್ಯಕತೆ ಇಲ್ಲ, ಪೋಚ್ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ವಾಟರ್ ಬಾಟಲ್ ಬೇಕು ಅಂತಂದರೆ ಸೊ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತೊಗೊಂಡೋಗಿ, ಸ್ಯಾನಿಟೈಸರ್ ಬೇಕು, ಮಾಸ್ಕ್ ಬೇಕು ಅಂದರೆ ತೊಗೊಂಡು ಹೋಗ್ಬೋದು. ಓಕೆ, ಸೊ ಭಾಳ ಇಂಪಾರ್ಟೆಂಟ್ ನೋಡಿ. ಒಂದು ಅಡ್ಮಿಟ್ ಕಾರ್ಡ್ ವಿತ್ ಒಂದು ಫೋಟೋ, 2ನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು 2-3 ತೊಗೊಂಡೋಗಿ, 3ನೇದು ಒರಿಜಿನಲ್ ಐಡೆಂಟಿಟಿ ಪ್ರೂಫ್. ಸೊ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್, ಲೈಕ್ ದ್ಯಾಟ್. ಸೊ ಒರಿಜಿನಲ್ಲೇ ತೊಗೊಂಡು ಹೋಗಬೇಕು. ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಕಲರ್ಡ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡನ್ನು ತೆಗೆದುಕೊಂಡು ಹೋಗಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನಿಮ್ಮ ವಾರ್ಡ್ ಏನೇನು ಮಾಡಬೇಕು, ಎಕ್ಸಾಮಿನೇಷನ್ ಹಾಲಲ್ಲಿ ಏನೇನು ಮಾಡಬಾರ್ದು ಎಲ್ಲವನ್ನೂ ಕೂಡ ಇದೆ. ಸೊ ಇಲ್ಲಿ ನೋಡಿ ಟೈಮಿಂಗ್ ನೋಡಿ. ಸೊ 2 o'clock ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ, 5:20 ಎಕ್ಸಾಮಿನೇಷನ್ ಮುಗೀತದೆ, 3 hours 20 minutes 200 marks. ಸೊ ಲಾಸ್ಟ್ ಎಂಟ್ರಿ ಟು ದ ಎಕ್ಸಾಮಿನೇಷನ್ ಸೆಂಟರ್ 1:30 PM ನೋಡಿ. 1:30 ಒಳಗಡೆ ನೀವು ಅಲ್ಲಿ ಇರಬೇಕು. ಇನ್ನು ಸಿಟ್ಟಿಂಗ್ ದ ಎಕ್ಸಾಮಿನೇಷನ್ ಹಾಲ್ 1:15 ಆನ್ವರ್ಡ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಒಳಗಡೆ ಹೋಗಿ ಕೂತ್ಕೊಳ್ಬೋದು. ಸೊ ಅನೌನ್ಸ್ಮೆಂಟ್ ಆಫ್ ದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಸೊ ಆ್ಯಂಡ್ ಚೆಕಿಂಗ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಬೈ ದ ಇನ್ವಿಜಿಲೇಟರ್ 1:30 1:45 ತನಕ ನಡೀತದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಟೆಸ್ಟ್ ಬುಕ್ಲೆಟ್ ನಿಮಗೆ 1:45 ನಡೀತದೆ. ಓಕೆ, ಸೊ 1:45 ಟೆಸ್ಟ್ ಬುಕ್ಲೆಟ್ ಕೊಟ್ಟ ಮೇಲೆ ರೈಟಿಂಗ್ ದ ಪರ್ಟಿಕ್ಯುಲರ್ಸ್ ಆನ್ ದ ಟೆಸ್ಟ್ ಬುಕ್ಲೆಟ್ ಮೇಲ್ಗಡೆ ಎಲ್ಲ ಪರ್ಟಿಕ್ಯುಲರ್ಸನ್ನು ಬರೀಬೇಕಾಗ್ತದೆ. ಅದು ನಿಮಗೆ 1:50 ಆಗ್ತದೆ. ಇನ್ನು ಟೆಸ್ಟ್ ಕಮೆನ್ಸಸ್ ಫ್ರಾಮ್ 2 PM, ಟೆಸ್ಟ್ ಕನ್ಕ್ಲೂಡ್ಸ್ ಇನ್ 5:20 PM. ಸೊ ಇದಿಷ್ಟು ಟೈಮಿಂಗನ್ನು ನೀವು ತಿಳ್ಕೊಂಡಿರಬೇಕಾಗ್ತದೆ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಮಸ್ಟ್ ಬ್ರಿಂಗ್ ಓನ್ಲಿ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್. ಯಾವ್ಯಾವುದನ್ನು ಆಲ್ರೆಡಿ ಹೇಳಿದೆ, ಪ್ರಿಂಟೆಡ್ ಕಾಪಿ ಆಫ್ ದ ಅಡ್ಮಿಟ್ ಕಾರ್ಡ್ ಡೌನ್ಲೋಡೆಡ್ ಫ್ರಮ್ NTA ವೆಬ್ಸೈಟ್ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಸೇಮ್ ಆಸ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಪೇಸ್ಟೆಡ್ ಆನ್ ಇಟ್. ಸೊ ಭಾಳ ಇಂಪಾರ್ಟೆಂಟು. ಅದಾದಮೇಲೆ 1 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಸೇಮ್ ಆಸ್ ಅಪ್ಲೋಡೆಡ್ ಆನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಬೇಕು ಫಾರ್ ಪೇಸ್ಟಿಂಗ್ ಆನ್ ದ ಸ್ಪೆಸಿಫಿಕ್ ಪೇಸ್ ಇನ್ ದ ಅಟೆಂಡೆನ್ಸ್ ಶೀಟ್. ಸೊ ಅದಾದಮೇಲೆ 1 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ತೊಗೊಂಡು ಹೋಗಬೇಕು. ಸೊ ಅಡ್ಮಿಟ್ ಕಾರ್ಡಲ್ಲಿ ಒಂದು ಪ್ರಫಾರ್ಮ ಕೊಟ್ಟಿರ್ತಾರೆ, ಅದರಲ್ಲಿ ಅಂಟಿಸ್ಕೊಂಡು ತೊಗೊಂಡು ಹೋಗಬೇಕು. ಇನ್ನು ಎನಿ ಅಥರೈಸ್ಡ್ ಫೋಟೋ ID. ಸೊ ಇದು ಮೇ ಬಿ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಎನಿಥಿಂಗ್. ಸೊ ಕ್ಲಾಸ್ 12 ಅಡ್ಮಿಟ್ ಕಾರ್ಡ್ ಇದ್ರೂ ನಡೀತದೆ, ವಿತ್ ಫೋಟೋ ಇರಬೇಕು. ಓಕೆ, ವಿತ್ ಪ್ರಿನ್ಸಿಪಲ್ ಸಿಗ್ನೇಚರ್ ಇರಬೇಕು, ಅದನ್ನು ಕೂಡ ತೊಗೊಂಡೋದ್ರು ನಡೀತದೆ. ಬಟ್ ಆಧಾರ್ ಕಾರ್ಡ್ ಇದೆ ಬೆಸ್ಟ್ ಆಪ್ಷನ್. ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟೆಡ್ ಇದ್ದರೆ, ಯಾಕಂದರೆ ನೀವು ಫೋಟೋ ಯಾಕೆ ಕೇಳ್ತಾರವರು, ಸೊ ಆ ಫೋಟೋ ಅಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಮುಖಕ್ಕೂ ಅಲ್ಲಿರೋ ಫೋಟೋಕ್ಕೂ ಮ್ಯಾಚ್ ಮಾಡಿ ನೋಡ್ತಾರೆ. ಯಾರೋ ಭಾಳ ಸಣ್ಣವರಿದ್ದಾಗ ಇದನ್ನು ಆಧಾರ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆವಾಗ ಅದನ್ನು ತೊಗೊಂಡು ಹೋದರೆ ನೀವು ಅಲ್ಲಿ ಗುರುತು ಸಿಗದೇನೆ ಅಲೋ ಮಾಡ್ದೇ ಇರ್ಬೋದು. ಅದಕ್ಕಾಗಿ ನಾನು ಹೇಳ್ತೀನಿ, ಈಗಿನ ಫೋಟೋ ಯಾವುದಿದೆ, ರೀಸೆಂಟ್ ಫೋಟೋ ID ಕಾರ್ಡ್ ಶುಡ್ ಬಿ ಟೇಕನ್. PWD ಸರ್ಟಿಫಿಕೇಟ್ ಏನಿದೆ ಅದನ್ನು ತೊಗೊಂಡೋಗಿ, ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ.
ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್, ರೈಟ್. ಸೊ ನೋಡಿ, ಸ್ಮೋಕಿಂಗ್ ಇನ್ ದ ಎಕ್ಸಾಮಿನೇಷನ್ ಸೆಂಟರ್ ಇಸ್ ನಾಟ್ ಅಲೌಡ್, ವಾಟರ್ ಬಾಟಲ್, ಟೀ, ಕಾಫಿ, ಕೋಲ್ಡ್ ಡ್ರಿಂಕ್ಸ್, ಸ್ನ್ಯಾಕ್ಸ್ ಎಕ್ಸೆಟ್ರಾ ಆರ್ ನಾಟ್ ಅಲೌಡ್ ಟು ಟೇಕನ್ ಬೈ ದ ಕ್ಯಾಂಡಿಡೇಟ್ಸ್ ಅಂತ ಇದೆ. ಓಕೆ, ಸೊ ವಾಟರ್ ಬಾಟಲ್ ಕೂಡ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಒಂದು ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗಿ, ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಹಾಗೇನಾದರೂ ಬೇಕು ಅಲೋ ಮಾಡಿದ್ರೆ ತೊಗೊಂಡು ಹೋಗಿ, ಇಲ್ಲ ಅಂದರೆ ಹೊರಗಡೆ ನಿಮ್ಮ ಪೇರೆಂಟ್ಸ್ಗೆ ಅಥವಾ ಹೊರಗಡೆ ಇಟ್ಟು ಹೋಗಿ ಅದನ್ನು. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನೀಟ್ 2023 ಎಕ್ಸಾಮಿನೇಷನ್. ಸೊ ಕ್ಯಾಂಡಿಡೇಟ್ಸ್ಗಳು ಏನೇನೆಲ್ಲ ತೊಗೊಂಡು ಹೋಗಬೇಕು, ಏನೇನೆಲ್ಲ ತೊಗೊಂಡು ಹೋಗಬಾರ್ದು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಡ್ರೆಸ್ ಕೋಡನ್ನು ಕೂಡ ಹೇಳಿದ್ದೀನಿ. ಸೊ ಈಗ ನೀವು ಅಡ್ಮಿಟ್ ಕಾರ್ಡ್ಗೆ ವೇಟ್ ಮಾಡಿ. ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ಇನ್ನೊಂದು ವಿಡಿಯೋವನ್ನು ಮಾಡಿ ಹೇಳ್ತೀನಿ ಯಾವ ರೀತಿ ಪರ್ಫಾರ್ಮ್ ಇರ್ತದೆ, ಏನೇನು ಮಾಡಬೇಕಂತೇಳಿ. ಸೊ ಇದರ ಜೊತೆಗೆ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನೇನು ತಯಾರಿ ಬೇಕು ಆ ಒಂದು ತಯಾರಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ಗಳನ್ನು ಬರಿತಾ ಹೋಗಿ. ಸೊ ಕಡಿಮೆ ಮಾರ್ಕ್ಸ್ ಬಂದರೂ ಅಡ್ಡಿಲ್ಲ, ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಒಂದು 3 hours 20 minutes ಟೈಮ್ ಮ್ಯಾನೇಜ್ ಆಗ್ತದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.